ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಕನ್ನಡ ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿತ್ತು. ಯೂಟ್ಯೂಬ್ ಹ್ಯಾಂಡಲ್ ಅಂತ ಒಂದು ಹೊಸ ಅಪ್ಡೇಟ್ ಬಂದಿತ್ತು. ಆ ಅಪ್ಡೇಟ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆದರೂ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಬಾಜು ಬೆಲ್ ಬಟನ್ ಆಲ್ ಮಾಡ್ಕೊಳ್ಳಿ. ಆಲ್ ಮಾಡ್ಕೋದ್ರಿಂದ ನಾನು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಏನಾದರೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಓಕೆ, ಇವಾಗ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊತೀನಿ. ಸ್ಕ್ರೀನ್ ರೆಕಾರ್ಡ್ ಏನಿದೆ ನೋಡಿ, ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊತೀನಿ. ಸ್ಕ್ರೀನ್ ರೆಕಾರ್ಡ್ ಯಾಕೆ ಆನ್ ಮಾಡ್ಕೊತೀನಿ ಅಂದರೆ ನಿಮಗೆ ಲೈವ್ ಆಗಿ ತೋರಿಸಬೇಕು. ಅದಕ್ಕೆ ನಾನು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಕ್ರೀನ್ ರೆಕಾರ್ಡನ್ನು ಹಾಕಿದ್ದೀನಿ. ಇವಾಗ ಇಲ್ಲಿ ನೀವು ಏನು ಮಾಡ್ಕೊಂಡಿದ್ರೆ ಹಳೆ ಜಿಮೇಲ್ ಏನು ನೋಡಿ, ಜಿಮೇಲಲ್ಲಿ ಹಳೆ ಮೆಸೇಜ್ ಏನು ಬಂದಿದ್ದು ನೋಡಿ. ಫಸ್ಟಿಗೆ ಯೂಟ್ಯೂಬ್ ಹ್ಯಾಂಡಲ್ ಅಂತ ಒಂದು ಮೆಸೇಜ್ ಬಂದಿದ್ದು ನೋಡಿ. ಆ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲರ್ನ್ ಮೋರ್ ಅಂತ ಇರುತ್ತೆ, ಇಲ್ಲಾಂದರೆ ಕ್ರಿಯೇಟ್ ಅಂತ ಇರುತ್ತೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಯೂಟ್ಯೂಬಲ್ಲಿ ಬಂದುಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. MR ಎಡಿಟಿಂಗ್ ಸ್ಟುಡಿಯೋ, ಹೈ ದೇರ್ ಯುವರ್ ಹ್ಯಾಂಡಲ್ ಈಸ್ ರಿಸೀವ್ಡ್, ಯು ಹ್ಯಾಂಡಲ್ ಈಸ್ MR ಎಡಿಟಿಂಗ್ ಸ್ಟುಡಿಯೋ ಅಂತ ಇದೆ. ಈ ಥರ ಒಂದು ನಿಮಗೆ ಯೂಟ್ಯೂಬಲ್ಲಿ ಬಂದು ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಕೆಲವೊಬ್ರು ಏನು ಮಾಡ್ಕೊಂಡಿರ್ತಾರೆ ಅಂದರೆ, ನೀವು ಯೂಟ್ಯೂಬ್ ಹ್ಯಾಂಡಲ್ ಏನು ನೋಡಿ, ಯೂಟ್ಯೂಬ್ ಹ್ಯಾಂಡಲ್ನ ಚೂಸ್ ಮಾಡ್ಕೊಂಡಿರಲ್ಲ. ಯೂಟ್ಯೂಬ್ ಹ್ಯಾಂಡಲ್ ಏನು ನೋಡಿ, ಯೂಟ್ಯೂಬ್ ಹ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ, ನೀವು ಕ್ರಿಯೇಟ್ ಮಾಡ್ಕೊಂಡಿರಲ್ಲ. ಅದಕ್ಕೆ ಕೆಲವೊಮ್ಮೆ ಯೂಟ್ಯೂಬಲ್ಲಿ ವಿಡಿಯೋ ನೋಡುವಾಗ ಕೆಳಗಡೆ ತೋರಿಸುತ್ತೆ ಚೂಸ್ ಯುವರ್ ಯೂಟ್ಯೂಬ್ ಹ್ಯಾಂಡಲ್ ಅಂತ. ಅದು ತೋರಿಸುತ್ತೆ. ನನಗೂ ಅದೇ ಥರ ಬಂದಿತ್ತು. ನಾನು ಕ್ರಿಯೇಟ್ ಮಾಡಿದ್ದೆ, ಆದ್ರೂ ಈ ಥರ ಬಂದಿದೆ. ಯಾಕಂತ ನನಗೆ ಗೊತ್ತಿಲ್ಲ. ಇವಾಗ ನಾನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋದು ಅಂತ ಮತ್ತೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕ್ರಿಯೇಟ್ ಹ್ಯಾಂಡಲ್ ಅಂತ ಇದೆ ನೋಡಿ, ಚೇಂಜ್ ಹ್ಯಾಂಡಲ್ ಅಂತ ಇದೆ ನೋಡಿ. ಕ್ರಿಯೇಟ್ ಹ್ಯಾಂಡಲ್ ಅಲ್ಲ, ಚೇಂಜ್ ಹ್ಯಾಂಡಲ್ ಅಂತ ಇದೆ ನೋಡಿ. ಚೇಂಜ್ ಹ್ಯಾಂಡಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಿಗೆ ಈ ಆಪ್ಷನ್ ಕೊಟ್ಟಿರಲಿಲ್ಲ. ನಾವು ಮೊನ್ನೆ ವೀಡಿಯೋ ಮಾಡಿದಾಗ ಇಲ್ಲಿ ಏನು ಆ್ಯಡ್ ಆಪ್ಷನ್ ತಗೊಂಡು MR ಎಡಿಟಿಂಗ್ ಸ್ಟುಡಿಯೋ ಅಂತ ಇದೆ. ಮತ್ತು ಇಲ್ಲಿ MR ಎಡಿಟಿಂಗ್ ಮುಂದೆ ಇಲ್ಲಿ STU ಅಂತ STU ಅಂತ ಆಟ ಕೊಟ್ಟಿದ್ದಾರೆ. ಇದು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಈ ಹೆಸರು ಬೇಡ, ಬೇರೆ ಹೆಸರಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ನಾವು ಹ್ಯಾಂಡಲ್ ಅಂತ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇದ್ರ ಮೇಲೆ ನೀವು ಏನು ಬೇಕು ನೋಡಿ, MR ಎಡಿಟಿಂಗ್ ಸ್ಟುಡಿಯೋ.com ಅಂತಲೂ ಮಾಡ್ಕೋಬೋದು. ಮತ್ತು ನಿಮಗೆ ಮುಂದೆ ಏನು ಹೆಸರು ಬೇಕು ನೋಡಿ, ಆ ಹೆಸರನ್ನೆಲ್ಲನೂ ಇಲ್ಲಿ ಟೈಪಿಂಗ್ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿ MR ಎಡಿಟಿಂಗ್ ಸ್ಟುಡಿಯೋ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಅಂತ ಇದೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಗಾಟ್ ಇಟ್ ಅಂತ ಬರುತ್ತೆ ಕೆಳಗಡೆ. ಇದು ನಿಮ್ಮ ಜಿಮೇಲ್, ನಿಮ್ಮ URL ಏನಿದೆ ನೋಡಿ, ಹ್ಯಾಂಡಲ್ URL, ಆ ಹ್ಯಾಂಡಲ್ URL ಇವಾಗ ಕ್ರಿಯೇಟ್ ಆಗಿರುತ್ತೆ. ಕ್ರಿಯೇಟ್ ಆದಾಗ ಕೆಳಗಡೆ ಇಲ್ಲಿ ಗಾಟ್ ಇಟ್ ಅಂತ ಇರುತ್ತೆ. ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇವಾಗ ನಿಮ್ಮ ಹ್ಯಾಂಡಲ್ ಏನಿದೆ ನೋಡಿ, ಯೂಟ್ಯೂಬ್ ಹ್ಯಾಂಡಲ್ ಇವಾಗ ಕ್ರಿಯೇಟ್ ಆಗಿರುತ್ತೆ. ಇದೇ ಥರ ಎಲ್ಲರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ನೂ ಯಾರು ಕ್ರಿಯೇಟ್ ಮಾಡ್ಕೊಂಡಿಲ್ಲ ನೋಡಿ, ಯೂಟ್ಯೂಬ್ ಹ್ಯಾಂಡಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಚಾನಲಲ್ಲಿ ಇನ್ನೂ ಬೇರೆಯವರು ಯಾರಾದರೂ ಹ್ಯಾಂಡಲ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ. ಯಾಕಂದರೆ ನಿಮ್ಮ ಚಾನಲ್ ಸರ್ಚಿಂಗಲ್ಲಿ ಬರಲ್ಲ. ಅದಕ್ಕೆ ನೀವು ಈ ಯೂಟ್ಯೂಬ್ ಹ್ಯಾಂಡಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಅಪ್ಡೇಟ್ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಅಪ್ಡೇಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದರ ಜೊತೆಗೆ ಕಾಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದೆ ವಿಡಿಯೋ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ.